ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬುಜ್ಜಿ ಕನ್ನಡತಿ. ಇವತ್ತು ಕುಕ್ಕಿಂಗ್ ಬ್ಲಾಗ್ ಮಾಡೋಣ ಅಂದ್ಬಿಟ್ಟು ಬ್ರೆಡ್ ಎಗ್ ಬಾಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದು ಬ್ರೆಡ್ ತೊಗೊಬೇಕು. 1 ಪೌಂಡ್ ಎಷ್ಟು ಬೇಕೋ ನಿಮ್ಗೆ ಅಷ್ಟು ತೊಗೊಬೋದು. ಆ್ಯಕ್ಚುಲಿ ನಾವು ಬಂದು 12 ಪೀಸಸ್ ಆ ಥರ ಏನೋ ಮಾಡ್ಕೊತಾ ಇರಿ. ಈ ಥರ ಬ್ರೆಡ್ನ ಸೈಡ್ಸಲ್ಲಿ ಇರೋದನ್ನೆಲ್ಲ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ಈ ಥರ ಕಾಣುತ್ತೆ ಅದು. ಆಮೇಲೆ ಬಂದು ಇದನ್ನ ರೋಸ್ಟ್ ಮಾಡ್ಕೊಳಕ್ಕೆ ಒಂದು ಪ್ಯಾನ್ ತೊಗೊಂಡು ರೋಸ್ಟ್ ಮಾಡಿ ಅದರಿಂದ ಹಾಕ್ಕೊತಾ ಇದ್ದೀನಿ ಪ್ಲೇಟಿಗೆ ತಿರ್ಗಾ. ಆಮೇಲೆ ಅದನ್ನ ಮಿಕ್ಸರ್ ಇದೆಯಲ್ಲ ಅದಕ್ಕೆ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಬೇಕು. ರುಬ್ಕೊಂಡ್ರೆ ಈ ಥರ ಬರುತ್ತೆ. ಆಮೇಲೆ ಒಂದು ಪ್ಲೇಟಿಗೆ ತಿರ್ಗಾ ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ಎಗ್ ಬರುತ್ತೆ ಗೊತ್ತಾ, ಎಗ್ಗನ್ನ ಮಿಡಿಲಾಗೆ ಕಟ್ ಮಾಡಬೇಕು. ಫುಲ್ ಎಗ್ಸು ಅದೇ ಥರ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಕಾಣುತ್ತೆ ನಿಮಗೆ ಎಗ್ ಫುಲ್ ಕಟ್ ಮಾಡಿದ್ಮೇಲೆ. ಆಮೇಲೆ ಸಾಲ್ಟ್ ತೊಗೊಂಡು ಆದಮೇಲೆ ಸ್ಪ್ರಿಂಕಲ್ಸ್ ಮಾಡಿ, ಅಂದರೆ ಸ್ಪ್ರಿಂಕಲ್ಸ್ ಅಂದರೆ ಉದುರಿಸಿ. ಆಮೇಲೆ ಬಂದು ಇದು ಮೆಣಸಿನ್ಕಾಯಿ ಪೌಡ್ರೂ ಅಷ್ಟೇ ಹಂಗೆ ಉದುರಿಸಿ ಫುಲ್ ನೀಟಾಗೆ ನಾನು ಹೆಂಗೆ ತೋರಿಸ್ತಾ ಇದ್ದೀನೋ ಹಂಗೆ ಸ್ಪ್ರಿಂಕಲ್ಸ್ ಮಾಡಿ. ಆಮೇಲೆ ಧನಿಯಾ ಪೌಡರು ಹಾಕ್ಕೊಬೇಕು. ಅರೆ ಪಿಂಚ್ ಆಫ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಸ್ವಲ್ಪ ಹಾಕ್ಕೊಬೇಕು ಅಷ್ಟೇ. ಜಾಸ್ತಿ ಉದುರಿಸಿದ್ರೆ ಟೇಸ್ಟ್ ಇರಲ್ಲ. ಎಷ್ಟು ತೋರಿಸ್ತಾ ಇರೋ ಅಷ್ಟೇ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಕಾಣುತ್ತೆ ಫುಲ್ಲು. ಆಮೇಲೆ ಹಾಲು ಇರುತ್ತಲ್ಲ, ಹಾಲನ್ನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಆರಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀರಿ. ಬೌಲಲ್ಲಿ ಇದನ್ನ ಬ್ರೆಡ್ ತೊಗೊಂಡು ಡಿಪ್ ಮಾಡಿ ಅದನ್ನ ಈ ಥರ ಫುಲ್ ಅದಲ್ಲಿ ಹಾಲು ಇರುತ್ತಲ್ಲ ಫುಲ್ಲು ಹಿಂಡುಬಿಟ್ಟು ಆಮೇಲೆ ಎಗ್ ಹಾಕ್ಕೊಂಡು ಈ ಥರ ರೌಂಡ್ ಮಾಡ್ಕೊಬೇಕು ನೀಟಾಗಿ, ಒಂದು ಸ್ವಲ್ಪನೂ ಗ್ಯಾಪ್ ಇಲ್ದಿರಂಗೆ. ಆಮೇಲೆ ಈ ಪೌಡರ್ ಇದೆಯಲ್ಲ, ಪೌಡರ್ ಒಳಗಡೆ ಈ ಥರ ಹಾಕ್ಕೊಂಡು ರೋಲ್ ಮಾಡ್ಕೊಬೇಕು. ಅದರಿಂದ ಎತ್ಬಿಟ್ಟು ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಈಸಿ ಆಗುತ್ತಲ್ವ ನಿಮಗೆ ಎಣ್ಣೆ ಒಳಗಡೆ ಹಾಕೋಕ್ಕೆ ಬೇಗ. ಹಂಗಾಗಿ ಪ್ಯಾನಿಗೆ ಬಂದು ಎಣ್ಣೆ ಹಾಕ್ಕೊಂಡಿದ್ದೀರಿ. ಇಷ್ಟೇ ಎಣ್ಣೆ ಹಾಕ್ಕೊಂಡಿರೋದು ನಾವು, ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ. ಲೈಟಾಗಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಚೆನ್ನಾಗಿ ರೋಸ್ಟ್ ಆದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಈ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಬಂದು ಈ ಕಡೆ ಟರ್ನ್ ಮಾಡೋಣ ಅಂದ್ಬಿಟ್ಟು ಫುಲ್ಲು ಟರ್ನ್ ಮಾಡ್ಕೊತಾ ಇರಿ. ಆದರೆ ಗೋಲ್ಡನ್ ಬ್ರೌನ್ ಆಗಬೇಕು. ಇದು ಬಂದು ಲೈಟ್ ಬ್ರೌನ್ ಆಗಿದೆ. ಫುಲ್ ಡಾರ್ಕಾಗಿ ಗೋಲ್ಡನ್ ಬ್ರೌನ್ ಆಗುತ್ತೆ, ಅದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಈ ಥರ ಆದರೆ ಸಾಕು. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಟ್ಕೊಂಡ್ರೆ ಆಗುತ್ತೆ. ಆಮೇಲೆ ಈ ಥರ ಬರುತ್ತೆ ಫುಲ್ಲು. ಆಮೇಲೆ ಬಂದು ಕಟ್ ಮಾಡಿರೋದು ಒಂದು ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ನಿಮ್ಗೆ ಇಷ್ಟ ಆಗಿರೋ ಲೈಕು, ಶೇರು, ಕಮೆಂಟು ಮಾಡೋದು ಮಾತ್ರ ಮರಿಬೇಡಿ.